ಓಂ ನಮೋ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಸ್ನೇಹಿತರೆ ನಮಸ್ಕಾರ. ಜಯಸ್ ಮಂತ್ರಲೋಕದ ಇವತ್ತಿನ ಮತ್ತೊಂದು ವಿಶೇಷ ಸಂಚಿಕೆ ನಿಮಗಾಗಿ. ಇವತ್ತಿನ ಸಂಚಿಕೆಯಲ್ಲಿ ತಿರುಪತಿ ಬಾಲಾಜಿಯವರ ಮಹಾಶಕ್ತಿಶಾಲಿ ಮಂತ್ರವನ್ನು ನಾವು ತಿಳಿಸ್ಕೊಡ್ತೀವಿ. ಯಾರೆಲ್ಲರ ಮನೆ ದೇವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿದೆಯೋ ಅಂಥವರು ತಪ್ಪದೆ ಇವತ್ತಿನ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಬೇಕು. ಯಾಕೆ ನೋಡಬೇಕು ಅಂತ ಕೇಳೋದಾದರೆ, ಪ್ರತಿಯೊಬ್ಬರ ಮನೆ ದೇವರು ಅವರವರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುವಂತಹ ಶಕ್ತಿ ಇರುತ್ತೆ. ಮೊದಲಿಗೆ ಮನೆಯ ದೇವರನ್ನ ನಾವು ಪ್ರಾರ್ಥನೆ ಮಾಡಬೇಕು, ನಂತರ ಕುಲದೇವರಗಳನ್ನ ನಾವು ಪ್ರಾರ್ಥಿಸಬೇಕು. ಅದಾದಮೇಲೆ ನಿಮ್ಮ ಇಷ್ಟಾರ್ಥ ದೇವರುಗಳಿಗೆ ನೀವು ಮೊರೆ ಹೋಗಬೇಕು. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಮನೆ ದೇವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಥವಾ ವೆಂಕಟೇಶ್ವರ ಸ್ವಾಮಿ ಆಗಿದ್ದರೆ ಈ ಒಂದು ಸಂಚಿಕೆ ಸಂಪೂರ್ಣವಾಗಿ ನೋಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದರೆ ನಮ್ಮ ಒಂದು ಚಾನಲಲ್ಲಿ ವಿಶೇಷವಾಗಿ ಭಕ್ತಿದಾಯಕವಾದಂತಹ ಶ್ಲೋಕವನ್ನು ಮಂತ್ರವನ್ನು ನಾವು ತಿಳಿಸ್ಕೊಡ್ತೀವಿ. ಬರೀ ತಿಳಿಸ್ಕೊಡೋದೇ ಅಲ್ಲದೆ ಆ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಾರಾಯಣ ಮಾಡಿದರೆ ನಿಮಗೇನು ಲಾಭ ಆಗುತ್ತೆ, ಅಂದರೆ ನಿಮ್ಮ ಜೀವನದಲ್ಲಿ ಅದು ಯಾವ ರೀತಿಯಾಗಿ ಒಳ್ಳೆಯದನ್ನು ಮಾಡುತ್ತೆ ಅನ್ನೋದನ್ನ ಕೂಡ ನಾವು ತಿಳಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಇನ್ನು ಇವತ್ತಿನ ಸಂಚಿಕೆಗೆ ಬರೋದಾದರೆ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ನೀವು ಪ್ರತಿನಿತ್ಯ ಪೂಜೆ ಆದಮೇಲೆ 21 ಬಾರಿ, 11 ಬಾರಿ ಅಥವಾ 108 ಬಾರಿ ನೀವು ಪಾರಾಯಣ ಮಾಡಬೇಕು. ಇಲ್ಲ ನಮಗೆ ಸಮಯದ ಅಭಾವ ಇದೆ, ಕೆಲಸಕ್ಕೆ ಹೋಗ್ತೀವಿ ಆಗೋದಿಲ್ಲ ಅನ್ನೋರು ಸಂಜೆ ಸಮಯದಲ್ಲಿ 11 ಬಾರಿ ಆದರೂ ಪಠಣೆ ಮಾಡಲೇಬೇಕು. ಈ ಮಂತ್ರವನ್ನು ಹೇಳಿದ್ರೆ ಯಾವ ರೀತಿಯಾಗಿ ಫಲ ಸಿಗುತ್ತೆ ಅಂತ ಕೇಳೋದಾದರೆ, ಮೊದಲಿಗೆ ನಿಮ್ಮ ಮನೆ ದೇವರ ಆಶೀರ್ವಾದ ಕೃಪಕಟಾಕ್ಷ ನಿಮಗೂ ಹಾಗೂ ನಿಮ್ಮ ಕುಟುಂಬದ ಸದಸ್ಯರಿಗೆ ಸಿಗುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಸಂಪೂರ್ಣವಾಗಿ ಯಾಕೆ ನಾವು 108 ಬಾರಿ, 11 ಬಾರಿ ಅಥವಾ 21 ಬಾರಿ ಹೇಳ್ಬೇಕಂತ ಹೇಳಿದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಹಣದ ಅವಶ್ಯಕತೆ ಇರುತ್ತೆ, ಅಥವಾ ಸಾಲದಲ್ಲಿ ಸಿಗಾಕೊಂಡಿರ್ತೀರ, ಸಾಲದಿಂದ ಮುಕ್ತಿ ಆಗಬೇಕು ಅನ್ನೋದಾದರೆ ತಪ್ಪದೇ ಈ ಮಂತ್ರವನ್ನು ಹೇಳಿ. ಮಂತ್ರ ಈ ರೀತಿಯಾಗಿದೆ: ಓಂ ಋಣಹರ್ತ ಧನದಾತ ಚ ಶ್ರೀನಿವಾಸೋ ದಯಾನಿಧಿ ಭಕ್ತಾನಾಂ ಕಾಮದಃ ಶ್ರೀಮಾನ್ ವೆಂಕಟೇಶೋ ನಮೋಸ್ತುತೆ. ಅಂದರೆ ಈಗಾಗಲೇ ಹೇಳಿದೆ ನಾನು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳಿದ್ರೆ ಮೊದಲಿಗೆ ನಮ್ಗೆ ನೆನಪಾಗೋದು ಹಣದ ಸಮಸ್ಯೆ. ಯಾವುದೇ ಒಂದು ರೀತಿಯಾದಂತಹ ಸಾಲದಲ್ಲಿದ್ದರೆ ಅಥವಾ ಯಾರೇ ನಿಮಗೆ ಹಣ ಕೊಡಬೇಕು ಅಂತ ಇದ್ದರೆ ಖಂಡಿತವಾಗಿ ಈ ಮಂತ್ರವನ್ನು ಪಾರಾಯಣ ಮಾಡಿ ಹಣದ ತೊಂದರೆ ಆದಷ್ಟು ಬೇಗ ನಿವಾರಣೆ ಆಗುತ್ತೆ. ಈ ಶ್ಲೋಕದ ಅರ್ಥ ಕೇಳೋದಾದರೆ, ಸಾಲಗಳನ್ನ ನಿವಾರಿಸುವಂಥವರು, ಹಾಗೆಯೇ ಧನವನ್ನು ನೀಡುವಂತಹದ ಕರುಣಾಮಯ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಮ್ಮ ನಮಸ್ಕಾರಗಳು ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಇಲ್ಲ ಈ ಒಂದು ಮಂತ್ರವನ್ನು ಹೇಳೋಕ್ಕಾಗೋದಿಲ್ಲ, ಪ್ರೊನೌನ್ಸಿಯೇಷನ್ ಬರಲ್ಲ, ಸರಿಯಾದ ಉಚ್ಚಾರಣೆ ಬರಲ್ಲ ಅಂತನೋರು ತೊಂದರೆ ಇಲ್ಲ. ಪ್ರತಿ ಸೋಮವಾರ ಹಾಗೆ ಶನಿವಾರ ಈ ಒಂದು ಮಂತ್ರವನ್ನು 108 ಬಾರಿ ನೀವು ತುಳಸಿ ದಳವನ್ನು ಸಮರ್ಪಿಸಿ ಈ ಮಂತ್ರವನ್ನು ಹೇಳಬೇಕು. ಓಂ ನಮೋ ವೆಂಕಟೇಶಾಯ ನಮಃ ಈ ಮಂತ್ರವನ್ನು ಕೂಡ ನೀವು ಪಾರಾಯಣ ಮಾಡಿ. ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಶ್ರೀನಿವಾಸನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು.